ಚತುರ ಕೋತಿ ಮತ್ತು ಸೋಮಾರಿ ಕರಡಿ. ಒಂದು ಸುಂದರ ಕಾಡಿನಲ್ಲಿ ಒಂದು ಚತುರ ಕೋತಿ ಮತ್ತು ಒಂದು ಸೋಮಾರಿ ಕರಡಿ ಇದ್ದವು. ಕರಡಿಗೆ ಒಂದು ದೊಡ್ಡ ಸಮಸ್ಯೆ. ಅವನು ಯಾವಾಗಲೂ ಕೆಲಸ ಮಾಡೋಕೆ ಸೋಮಾರಿತನ ಮಾಡುತ್ತಿದ್ದ. ಒಂದು ದಿನ ಕರಡಿ ಮರದ ಕೆಳಗೆ ಮಲಗಿ ಹೇಳ್ತು, ಅಯ್ಯೋ, ಹಣ್ಣು ತಿನ್ನಬೇಕು, ಆದರೆ ಏರಿ ಕೊಯ್ಯೋಕೆ ಸೋಮಾರಿತನ. ಅಲ್ಲಿ ಕೋತಿ ಮರದ ಮೇಲೆ ಕೂತು ಬಾಳೆಹಣ್ಣು ತಿಂತಾ ಇತ್ತು. ಕರಡಿ ಹೇಳಿತು, ಕೋತಿ ಸ್ನೇಹಿತ, ನನಗೂ ಒಂದು ಬಾಳೆಹಣ್ಣು ಕೊಡ್ತೀಯಾ? ಕೋತಿ ಸ್ವಲ್ಪ ಯೋಚಿಸಿ ಹೇಳಿತು, ಸರಿ, ಆದರೆ ಮೊದಲು ನೀನು ಒಂದು ಕೆಲಸ ಮಾಡಬೇಕು. ಕರಡಿ ಕೇಳಿತು, ಯಾವ ಕೆಲಸ? ಕೋತಿ ಹೇಳಿತು, ನೀನು ಜಿಗಿದು ತೋರಿಸ್ಬೇಕು. ಕರಡಿ ಜಿಗಿಯಲು ಶುರು ಮಾಡಿತು. ಒಮ್ಮೆ ಜಿಗಿತು, 2 ಬಾರಿ ಜಿಗಿತು. ಕೋತಿ ಮೇಲೆ ಕೂತು ನಗ್ತಾ ಇತ್ತು. ಕೊನೆಗೆ ಕರಡಿ ಹೇಳಿತು, ಸಾಕು ಸಾಕು, ಈಗ ಬಾಳೆಹಣ್ಣು ಕೊಡು. ಕೋತಿ ಒಂದು ಬಾಳೆಹಣ್ಣನ್ನು ಕೆಳಗೆ ಹಾಕಿತು. ಆದರೆ ಕರಡಿ ಬಾಳೆಹಣ್ಣು ತಿನ್ನೋಕೆ ಹೋಗ್ತಾ ಇದ್ದಾಗ ಒಂದು ಚಿಕ್ಕ ಅಳಿಲು ಓಡಿಕೊಂಡು ಬಂದು ಬಾಳೆಹಣ್ಣನ್ನು ಇಟ್ಕೊಂಡು ಓಡಿ ಹೋಯಿತು. ಕರಡಿ ಶಾಕ್. ಕೋತಿ ಜೋರಾಗಿ ನಕ್ಕಿತು. ನೀನು ಕೆಲಸ ಮಾಡೋದಕ್ಕೆ ತಡ ಮಾಡಿದರೆ ಇನ್ನೊಬ್ಬರು ತೆಗೆದುಕೊಂಡು ಹೋಗ್ತಾರೆ. ಕರಡಿ ನಕ್ಕು ಹೇಳಿತು, ಇನ್ಮೇಲಿಂದ ಸೋಮಾರಿತನ ಬಿಡ್ತೀನಿ. ಆಮೇಲೆ ಕರಡಿ ಮರಕ್ಕೆ ಏರಿ ಸ್ವತಃ ಹಣ್ಣು ಕಿತ್ತು ತಿಂದಿತು. ಕೋತಿ ಹೇಳಿತು, ವಾವ್, ಈಗ ನೀನು ಸ್ಮಾರ್ಟ್ ಕರಡಿ. ಈ ಕಥೆಯ ನೀತಿ ಏನೆಂದರೆ, ಸೋಮಾರಿತನ ಮಾಡಿದರೆ ಅವಕಾಶ ತಪ್ಪುತ್ತದೆ. ಮಕ್ಕಳೇ, ನಿಮಗೆ ಕೋತಿ ಇಷ್ಟ ಆಯ್ತಾ ಅಥವಾ ಕರಡಿ ಇಷ್ಟ ಆಯ್ತಾ? ಕಮೆಂಟ್ನಲ್ಲಿ ಹೇಳಿ.